Good morning, students. Today we are going to discuss about the last concepts of the theory of firm and perfect computation. Theory of firm under perfect computation ಅಲ್ಲಿ ಕೊನೆಯದಾಗಿ ನಾವು ಈ ಕಾನ್ಸೆಪ್ಟ್ಸ್ ತಿಳ್ಕೋಬೇಕಾಗುತ್ತೆ. ಏನು ಥಿಯರಿ ಆಫ್ ಫರ್ಮ್ ಅಂಡರ್ ಪರ್ಫೆಕ್ಟ್ ಕಾಂಪಿಟೇಷನ್ ಅಥವಾ ಥಿಯರಿ ಆಫ್ ಫರ್ಮ್ ಅಂಡ್ ಪರ್ಫೆಕ್ಟ್ ಕಾಂಪಿಟೇಷನ್ ಅಲ್ಲಿ ನಾವೇನೇನು ತಿಳ್ಕೊಂಡಿದ್ದೀವಿ ಅಂದ್ರೆ ಫರ್ಮ್ ಅಂದ್ರೆ ಏನು ತಿಳ್ಕೊಂಡಿದ್ದೀವಿ. ಫರ್ಮ್ ಅಂದ್ರೆ ಏನು? ಎ ಪಾರ್ಟ್ ಆಫ್ ಇಂಡಸ್ಟ್ರಿ ಕ್ಯಾರಿಂಗ್ ಎ ಟೈಪ್ ಆಫ್ ಬಿಸಿನೆಸ್ ಇಸ್ ಕಾಲ್ಡ್ ಫರ್ಮ್. ಇಂಡಸ್ಟ್ರಿ ಅಂದ್ರೆ ಏನು? ಎ ಗ್ರೂಪ್ ಆಫ್ ಫರ್ಮ್ಸ್ ಕ್ಯಾರಿಂಗ್ ಎ ಟೈಪ್ ಆಫ್ ಬಿಸಿನೆಸ್ ಇಸ್ ಕಾಲ್ಡ್ ಇಂಡಸ್ಟ್ರಿ. ಫರ್ಮ್ ಎಕ್ಸಾಂಪಲ್ ಭಾರತಿ ಸಿಮೆಂಟ್, ಪೆನ್ನಾ ಸಿಮೆಂಟ್, ಸಿಮೆಂಟ್ ಇಂಡಸ್ಟ್ರಿ ಅನ್ನೋದಕ್ಕೆ ಇಂಡಸ್ಟ್ರಿ ಎಕ್ಸಾಂಪಲ್. ಈ ತರ ಅದಾದ್ಮೇಲೆ ನಮಗೆ ಪರ್ಫೆಕ್ಟ್ ಕಾಂಪಿಟೇಷನ್ ಬಗ್ಗೆ ತಿಳ್ಕೊಂಡಿದ್ದೀವಿ. ಏನು ಪರ್ಫೆಕ್ಟ್ ಕಾಂಪಿಟೇಷನ್ ಅಂದ್ರೆ ಎ ಮಾರ್ಕೆಟ್ ಸಿಚುಯೇಷನ್ ಇನ್ ವಿಚ್ ಲಾರ್ಜ್ ನಂಬರ್ ಆಫ್ ಬೈಯರ್ಸ್ ಅಂಡ್ ಸೆಲ್ಲರ್ಸ್ ಹೂ ಬೈ ಅಂಡ್ ಸೆಲ್ ಹೋಮೋಜಿನಿಯಸ್ ಪ್ರಾಡಕ್ಟ್ಸ್ ಅಟ್ ಯೂನಿಫಾರ್ಮ್ ಪ್ರೈಸಸ್ ಅಂತ ತಿಳ್ಕೊಂಡು ಇದು ಪರ್ಫೆಕ್ಟ್ ಕಾಂಪಿಟೇಷನ್ ಎಕ್ಸಾಂಪಲ್. ಪರ್ಫೆಕ್ಟ್ ಕಾಂಪಿಟೇಷನ್ ಎಕ್ಸಾಂಪಲ್ ಕಾಟನ್, ಯಾವುದು? ಕಾಟನ್, ಸಿಲ್ಕ್, ಟೊಮಾಟೊ, ಆನಿಯನ್ ಮಾರ್ಕೆಟ್, ಟೊಮಾಟೊ ಮಾರ್ಕೆಟ್, ಕಾಟನ್ ಸೆಲ್ ಮಾರ್ಕೆಟ್, ಎಕ್ಸೆಟ್ರಾ. ನೆಕ್ಸ್ಟ್ ಫೀಚರ್ಸ್ ಆಫ್ ಪರ್ಫೆಕ್ಟ್ ಕಾಂಪಿಟೇಷನ್ ತಿಳ್ಕೊಂಡಿದ್ವಿ. ಏನು? ಲಾರ್ಜ್ ನಂಬರ್ ಆಫ್ ಬೈಯರ್ಸ್ ಅಂಡ್ ಸೆಲ್ಲರ್ಸ್, ಹೋಮೋಜಿನಿಯಸ್ ಪ್ರಾಡಕ್ಟ್ಸ್, ಯೂನಿಫಾರ್ಮ್ ಪ್ರೈಸಸ್, ಫ್ರೀ ಎಂಟ್ರಿ ಅಂಡ್ ಎಕ್ಸಿಟ್ ಆಫ್ ಫರ್ಮ್ಸ್, ಪರ್ಫೆಕ್ಟ್ ನಾಲೆಡ್ಜ್, ಪ್ರೈಸ್ ಟೇಕರ್. These are the features of perfect computation ತಿಳ್ಕೊಂಡಿದ್ದೀವಿ. ನೆಕ್ಸ್ಟ್ ರೆವಿನ್ಯೂ ಬಗ್ಗೆ ತಿಳ್ಕೊಂಡು ಏನು? ದಿ ರಿಸಿಪ್ಟ್ಸ್ ರಿಸೀವ್ಡ್ ಬೈ ದ ಫರ್ಮ್ ಫ್ರಮ್ ದ ಸೇಲ್ ಆಫ್ ಇಟ್ಸ್ ಔಟ್ಪುಟ್ ಈಸ್ ಕಾಲ್ಡ್ ರೆವಿನ್ಯೂ. ದಿ ರಿಸಿಪ್ಟ್ಸ್ ರಿಸೀವ್ಡ್ ಬೈ ದ ಫರ್ಮ್ ಫಾರ್ ದ ಸೇಲ್ ಆಫ್ ಇಟ್ಸ್ ಔಟ್ಪುಟ್ ಈಸ್ ಕಾಲ್ಡ್ ರೆವಿನ್ಯೂ ಅಂತ ಹೇಳ್ಬಿಟ್ಟು ದೇರ್ ಆರ್ 3 ಟೈಪ್ಸ್ ಆಫ್ ರೆವಿನ್ಯೂ: ಟೋಟಲ್ ರೆವಿನ್ಯೂ, average revenue and marginal revenue. Total revenue, the total amount of money received by the firm from the sale of its given quantity of output. From the sale of its given quantity of output is called total revenue. Total revenue is calculated by the formula TR is equal to P into Q. TR is equal to P into Q anta. Next, average revenue, the revenue per unit of output sold ಅಥವಾ total revenue per unit of output sold, that is called average revenue. The revenue per unit of output sold is called average revenue. AR is equal to TR divided by Q. The total revenue per unit of output sold, that is called average revenue ಅಂತ ಹೇಳ್ಬೋದು. ಅಥವಾ the revenue per unit of output sold is called average revenue. Next, marginal revenue, increase in the total revenue per unit of increase in the sale of output. Increase in the total revenue per unit increase in the sale of firm's output. Sale of firm's output, that is called marginal revenue. Marginal revenue is equal to delta TR divided by delta Q. Change in the total revenue per unit of change in the output sold. Per unit change in the output sold, that is also called as marginal revenue ಅಂತ ಹೇಳ್ಬೋದು. ಇದು ತಿಳ್ಕೊಂಡಿದ್ದೀವಿ ನಾವು. ಅದಾದ್ಮೇಲೆ ನಾವು ತಿಳ್ಕೊಂಡಿರ್ತಕ್ಕಂಥದ್ದು ಬೇರೆ ಬೇರೆ ಕಾನ್ಸೆಪ್ಟ್ ತಿಳ್ಕೊಂಡಿದ್ದೀವಿ. ಏನು? ಶಾರ್ಟ್ ರನ್ ಸಪ್ಲೈ ಕರ್ವು, ಲಾಂಗ್ ರನ್ ಸಪ್ಲೈ ಕರ್ವು, ಮಾರ್ಕೆಟ್ ಸಪ್ಲೈ ಕರ್ವು, ಇವೆಲ್ಲ ತಿಳ್ಕೊಂಡಿದ್ದೀವಿ. ಸಪ್ಲೈ ಅಂದ್ರೆ ಏನು? ಇವೆಲ್ಲ ನಾವು ಇದೆಲ್ಲ ತಿಳ್ಕೊಂಡಿದ್ದೀವಿ. ಏನು? ಶಾರ್ಟ್ ರನ್ ಸಪ್ಲೈ ಕರ್ವು, ಲಾಂಗ್ ರನ್, ಶಾರ್ಟ್ ರನ್ ಅಂದ್ರೆ ಏನು, ಲಾಂಗ್ ರನ್ ಅಂದ್ರೆ ಏನಿಲ್ಲ, ಈ ಹಿಂದಿನ ಕ್ಲಾಸ್ಗಳಲ್ಲಿ ನಾವು ನೀಟಾಗಿ ತಿಳ್ಕೊಂಡಿದ್ದೀವಿ. ಈಗ ಲಾಸ್ಟ್ ಕೊನೆಯದಾಗಿ ನಾವು ತಿಳ್ಕೊಬೇಕಾಗಿರ್ತಕ್ಕಂಥದ್ದು ಏನಂದ್ರೆ ನಾರ್ಮಲ್ ಪ್ರಾಫಿಟ್. ಏನು? ನಾರ್ಮಲ್ ಪ್ರಾಫಿಟ್. ವಾಟ್ ಈಸ್ ನಾರ್ಮಲ್ ಪ್ರಾಫಿಟ್? ಸಾಮಾನ್ಯ ಲಾಭ ಎಂದರೇನು? ದ ಮಿನಿಮಮ್ ಅಮೌಂಟ್ ಆಫ್ ಪ್ರಾಫಿಟ್ which a firm needed to carry the business, needed to continue the business in the market. The minimum amount of profit
which is needed for a firm to continue in the business, to continue the business in the market, to continue the business in the market, ಅಥವಾ or the minimum level of profit which is just enough to cover the explicit cost and implicit costs of the firm. ಅಂದ್ರೆ ಒಂದು ಉದ್ಯಮದ ವ್ಯಕ್ತ ವೆಚ್ಚಗಳು ಮತ್ತು ಅವ್ಯಕ್ತ ವೆಚ್ಚಗಳನ್ನ ಭರಿಸ್ತಕ್ಕಂಥ ಲಾಭವನ್ನ ಸಾಮಾನ್ಯ ಲಾಭ ಅಂತ ಕರಿತೀವಿ. ಅಥವಾ ಒಂದು ಉದ್ಯಮ ತಾನು ಮಾರುಕಟ್ಟೆಯಲ್ಲಿ ವ್ಯವಹಾರವನ್ನ ಮುಂದುವರಿಸಿಕೊಂಡು ಹೋಗುವುದಕ್ಕೆ ಸಾಕಾಗುವ ಲಾಭವನ್ನ ಸಾಮಾನ್ಯ ಲಾಭ ಅಂತ ಕರಿತೀವಿ. ನಾರ್ಮಲ್ ಪ್ರಾಫಿಟ್. Here TR is equal to TC, the total revenue is equal to total cost. That is called normal profit. Normal profit. Here ಹಾಗಾದ್ರೆ what is normal profit? The minimum amount of profit which the firm needed to run the business in the market, or the minimum level of profit which is just enough to cover the explicit cost and implicit cost of a firm. Here total revenue is equal to total cost of the firm. That is called normal profit. Next, supernormal profit. The over and above the normal profit is called a supernormal profit. The profit level which is just above the normal profit. The profit level which is just above the normal profit is called a supernormal profit. Here ER is greater than AC. ER is greater than AC. AR ಅನ್ನೋದು AC ಗಿಂತ ಹೆಚ್ಚಾಗಿರ್ತದೆ. ಅವರೇಜ್ ರೆವಿನ್ಯೂ ಅನ್ನೋದು ಅವರೇಜ್ ಕಾಸ್ಟ್ ಗಿಂತ ಹೆಚ್ಚಾಗಿರ್ತದೆ. ಇಲ್ಲಿ AR is equal to AC ಇದ್ರೆ ಇಲ್ಲಿ AR is greater than AC ಆಗಿರ್ತದೆ. AR is equal to AC. AR is greater than AC. Next, supernormal. The over and above the normal profit is called supernormal profit, or the profit level which is over and above the normal profit is called supernormal profit. Here average revenue is greater than average cost. Next, break even point. Break even point. The point where the supply curve of a firm. The point where the supply curve of a firm earns only the normal profit. The point where the supply curve of a firm earns only the normal profit is called a break-even point. Here, total revenue is exactly equal to the total cost. ಸ್ಥಗಿತತೆಯ ಬಿಂದು ಅಂತ ಕರೀತೀವಿ. break-even point ಅಂದ್ರೆ ಇಲ್ಲಿ the point where the supply curve of a firm earns only the normal profit. Normal profit ಅಂದ್ರೆ ಏನು? ಉದ್ಯಮ ತನ್ನ ವ್ಯವಹಾರವನ್ನ ಮುಂದುವರಿಸಿಕೊಂಡು ಹೋಗುವುದಕ್ಕೆ ಸಾಕಾಗುವ ಲಾಭವನ್ನು ಏನು ಕರಿತೀವಿ ಅಂದ್ರೆ ಸಾಮಾನ್ಯ ಲಾಭ ಅಂತ ಕರಿತೀವಿ. ಅಂದ್ರೆ ಒಂದು ಉದ್ಯಮ ತನಗೆ ಹಾಕಿರುವ ಬಂಡವಾಳವಾದರೂ ವಾಪಸ್ ಬರ್ತಕ್ಕಂತ ರೀತಿಯಲ್ಲಿ ವ್ಯವಹಾರ ನಡೆದರೆ ಅದನ್ನ ಸಾಮಾನ್ಯ ಲಾಭ ಅಂತ ಕರಿತೀವಿ. ಅಂದ್ರೆ ಗಂಟು 5 ನೆನಪು ಅಂತಾರೆ ನೋಡಿ. ಅಂದ್ರೆ ಅಸಲಾದರೂ ಆಗಿದೆಯಾ ಅಂತ ನೋಡಿ. ಅಸಲು ಆಗಿದೆಯಾ ಅಂತ ಅದೇ ಸಾಮಾನ್ಯ ಲಾಭ. ಆ ಸಾಮಾನ್ಯ ಲಾಭ ಉದ್ಯಮದ ಒಂದು ಪೂರೈಕೆ ರೇಖೆಯು ಸಾಮಾನ್ಯ ಲಾಭವನ್ನು ಗಳಿಸುತ್ತಿದ್ರೆ ಅದನ್ನು ಏನು ಕರಿತೀವಿ ಅಂದ್ರೆ ಬ್ರೇಕ್ ಈವನ್ ಪಾಯಿಂಟ್ ಅಂತ ಕರಿತೀವಿ. ಏನು ಕರಿತೀವಿ? ಬ್ರೇಕ್ ಈವನ್ ಪಾಯಿಂಟ್. ವಾಟ್ ಈಸ್ ಬ್ರೇಕ್ ಈವನ್ ಪಾಯಿಂಟ್ ಅಥವಾ ಗಿವ್ ದ ಮೀನಿಂಗ್ ಆಫ್ ಬ್ರೇಕ್ ಈವನ್ ಪಾಯಿಂಟ್ ಅಂತ ಹೇಳ್ತಾರೆ. ದಿ ಪಾಯಿಂಟ್ ವೇರ್ ದ supply curve of a firm earns only the normal profit is called a break even point. Here total revenue is equal to the total cost. Next, shutdown point. Shutdown point. Yes, shutdown point andre the point where the SMC curve cuts ABC at its minimum. The point where SMC curve cuts ABC at its minimum is called shutdown point, short run shutdown point. The point where the SMC curve cuts ABC at its minimum is called short run shutdown point.
In the long run, the point where LRMC curve cuts LRAC at its minimum. LRMC curve cuts LRAC at its minimum is called a long run shutdown point. Long run shutdown point. ಇದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕಾನ್ಸೆಪ್ಟ್ಸ್ ಏನು? ನಾರ್ಮಲ್ ಪ್ರಾಫಿಟ್, ಸೂಪರ್ ನಾರ್ಮಲ್ ಪ್ರಾಫಿಟ್, ಬ್ರೇಕ್ ಈವನ್ ಪಾಯಿಂಟ್, ಶಟ್ಡೌನ್ ಪಾಯಿಂಟ್ ಈ ಚಾಪ್ಟರ್ ಅಲ್ಲಿ. ಅದಾದ್ಮೇಲೆ ಪರ್ಫೆಕ್ಟ್ ಕಾಂಪಿಟೇಷನ್ ಮೀನಿಂಗು, ಟೋಟಲ್ ರೆವಿನ್ಯೂ ಮೀನಿಂಗು, ಅವರೇಜ್ ರೆವಿನ್ಯೂ ಮೀನಿಂಗು, ಮಾರ್ಜಿನಲ್ ರೆವಿನ್ಯೂ ಮೀನಿಂಗು. ನೆಕ್ಸ್ಟ್ ವಾಟ್ ಆರ್ ದ ಕಂಡೀಷನ್ಸ್ ನೀಡೆಡ್ ಫಾರ್ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ಆಫ್ ಎ ಫರ್ಮ್ ಅಂಡ್ ಅದೊಂದು 1-2 ಮಾರ್ಕ್ಸ್ ಕೇಳ್ತಾರೆ. ಸಪ್ಲೈ ಮೀನಿಂಗ್ ಕೇಳ್ತಾರೆ. ಸಪ್ಲೈ ಕರು ಕೇಳ್ಬೋದು. ಅದೇ ಮಾರ್ಕೆಟ್ ಸಪ್ಲೈ ಅಂದ್ರೆ ಏನು ಕೇಳ್ತಾರೆ. ಇವೆಲ್ಲ ನಿಮ್ಗೆ ಕೇಳ್ಬೋದು. ನೆಕ್ಸ್ಟ್ ಇವಾಗ ಪ್ರಾಬ್ಲಮ್ ಮುಂದಿದೆ ನಿಮಗೆ. ಏನು? ಹೌ ಟು ಫೈಂಡ್ ದ ಟೋಟಲ್ ರೆವಿನ್ಯೂ, ಅವರೇಜ್ ರೆವಿನ್ಯೂ, ಮಾರ್ಜಿನಲ್ ರೆವಿನ್ಯೂ ಪ್ರಾಬ್ಲಮ್ ಕೊಟ್ಟಾಗ ನಾವು ಹೇಳಿದ್ವಿ ಟೋಟಲ್ ರೆವಿನ್ಯೂ ಫಾರ್ಮುಲಾ ಏನು? TR is equal to P into Q. TR is equal to P into Q. P ಅಲ್ಲಿ ಪ್ರೈಸ್ 2 ರೂಪಾಯಿ ಇದೆ, Q ಎಷ್ಟಿದೆ? 6 ಕ್ವಾಂಟಿಟಿ ಇದೆ. 2 into 6 12, 4 into 8 32, next 6 into 10 60, 8 into 12 96, 10 into 14 140. TR is equal to P into Q ಅಲ್ವಾ? ಅದಕ್ಕೋಸ್ಕರ TR is equal to P into Q. ಪ್ರೈಸ್ ಮತ್ತು ಕ್ವಾಂಟಿಟಿಯನ್ನು ಮಲ್ಟಿಪ್ಲೈ ಮಾಡಿದಾಗ ಬರ್ತಕ್ಕಂಥ ಟೋಟಲ್ ರೆವಿನ್ಯೂ. ನೆಕ್ಸ್ಟ್ AR ಕಂಡುಹಿಡಿಯುವುದು. AR is equal to TR divided by Q. TR divided by Q. T ಎಷ್ಟಿದೆ ಇಲ್ಲಿ? TR ಫಸ್ಟ್ ಯೂನಿಟ್ T ಎಷ್ಟಿದೆ? 12 ಇದೆ. 12 divided by Q ಎಷ್ಟಿದೆ? 6. 12 divided by 6. 12 divided by 6 ಎಷ್ಟಾಗುತ್ತೆ? That is equal to 2. 32 divided by 8. 32 divided by 8. 832 ಅಂದ್ರೆ 4. Next 60 divided by 10. 60 divided by 10. That is equal to 6. 96 divided by 12. 8. 140 divided by 4, 10 ಆಗುತ್ತೆ. ಅಂದ್ರೆ TR divided by Q ಅಂತ. TR divided by Q. ನೆಕ್ಸ್ಟ್ MR ಮಾರ್ಜಿನಲ್ ರೆವಿನ್ಯೂ. ಮಾರ್ಜಿನಲ್ ರೆವಿನ್ಯೂ ಅಂದ್ರೆ ಚೇಂಜ್ ಇನ್ ದ ಟೋಟಲ್ ರೆವಿನ್ಯೂ ಪರ್ ಯೂನಿಟ್ ಚೇಂಜ್ ಇನ್ ದ ಔಟ್ಪುಟ್ ಸೋಲ್ಡ್ ಅಂತ, ಅಥವಾ ಇನ್ಕ್ರೀಸ್ ಇನ್ ದ ಟೋಟಲ್ ರೆವಿನ್ಯೂ ಪರ್ ಯೂನಿಟ್ ಆಫ್ ಇನ್ಕ್ರೀಸ್ ಇನ್ ದ ಔಟ್ಪುಟ್ ಅಂತ ಹೇಳ್ತೀವಿ. ಅದಕ್ಕೆ ಫಾರ್ಮುಲಾ MR is equal to delta TR. MR is equal to delta TR divided by delta Q. Change in the total revenue due to change in the output. ಇವಾಗ ಇದನ್ನ ಲಾಜಿಕಲ್ ಆಗಿ ಹೇಳ್ತೀನಿ. ಏನು? ಟೋಟಲ್ ರೆವಿನ್ಯೂ ಎಷ್ಟಿದೆ ಇಲ್ಲಿ? 12 ಇದೆ. 12 ಅನ್ನ ಹಂಗೆ ಬರ್ಕೊಳ್ಳಿ. 12 ಇಂದ 32 ಗೆ ಎಷ್ಟು ಹೆಚ್ಚಾಗಿದೆ? ಎಷ್ಟು ಚೇಂಜ್ ಆಗಿದೆ? 12 ಇಂದ 32 ಗೆ ಎಷ್ಟು ಹೆಚ್ಚಾಗಿದೆ? 20 ಹೆಚ್ಚಾಗಿದೆ. ಅಂದ್ರೆ 20 ಪ್ಲಸ್ 12 ಎಷ್ಟಾಗುತ್ತೆ? 32 ಆಗುತ್ತೆ ತಾನೆ. ನೆಕ್ಸ್ಟ್ 32 ಇಂದ 60 ಗೆ ಎಷ್ಟು ಹೆಚ್ಚಾಗಿದೆ? 28. ಎಷ್ಟು ಹೆಚ್ಚಾಗಿದೆ? 28. ಹೌದಲ್ವಾ? ಲೆಕ್ಕ ಹಾಕೊಳ್ಳಿ. 32 ಪ್ಲಸ್ 28 60 ಆಗುತ್ತೆ ತಾನೆ. 12 20 28. 32 ರಿಂದ 60 ಗೆ ಎಷ್ಟು ಹೆಚ್ಚಾಗಿದೆ ಅಂದ್ರೆ 28 ಹೆಚ್ಚಾಗಿದೆ ಅಂತ. ನೆಕ್ಸ್ಟ್ 60 ರಿಂದ 96 ಗೆ ಎಷ್ಟು ಹೆಚ್ಚಾಗಿದೆ? 60 ರಿಂದ 96 ಅನ್ನೋದು ಎಷ್ಟು ಹೆಚ್ಚಾಗಿದೆ? 36. 36. 96 ರಿಂದ 140 ಗೆ ಎಷ್ಟು ಹೆಚ್ಚಾಗಿದೆ? 44. ಎಷ್ಟು? 44. This is marginal revenue. This is a marginal revenue. ಚೇಂಜ್ ಆಗಿರುವುದು ನೋಡಿ. ಈ 12 ಅನ್ನ ಹಂಗೆ ಬರ್ಕೊಳ್ಳಿ. 12 ಇಂದ 32 ಗೆ ಎಷ್ಟು ಚೇಂಜ್ ಆಗಿದೆ? 20 ಚೇಂಜ್ ಆಗಿದೆ. 32 ಇಂದ 60 ಗೆ ಎಷ್ಟು ಚೇಂಜ್ ಆಗಿದೆ? 28. 60 ಇಂದ 96 ಗೆ ಎಷ್ಟು ಹೆಚ್ಚಾಗಿದೆ? 36. 96 ಇಂದ 140 ಎಷ್ಟಾಗಿದೆ? 44. Change in the total revenue per unit of change in the output, that is called marginal revenue. ಈ ಪ್ರಾಬ್ಲಮ್ ಕಲ್ತ್ಕೊಂಡ್ರೆ ನಿಮಗೆ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಅಲ್ಲಿ 5 ಮಾರ್ಕ್ಸ್ ಕೊಡ್ತಾರೆ.
ನೋಡಿ ಎಲ್ಲ ಡೀಟೈಲ್ ಆಗಿದೆ, ಫಾರ್ಮುಲಾ ಗೊತ್ತಿದ್ರೆ ಎಲ್ಲ ಕ್ಲೀನ್ ಆಗಿ ಮಾಡಬಹುದು. ಇದು ಥಿಯರಿ ಆಫ್ ಫರ್ಮ್ ಅಂಡ್ ಪರ್ಫೆಕ್ಟ್ ಕಾಂಪಿಟೇಷನ್.